ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಗ್ರಾಮದಲ್ಲಿರುವಂಥದ್ದು. ಹಳ್ಳೂರು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಏನೇನು ಅಂತಕ್ಕಂಥದ್ದು ಇವತ್ತು ನಮ್ಮ ಜೊತೆ ಶೀಲಾ ಹೊನ್ ಕಸ್ತೂರಿ ಮೇಡಮ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಸೊ ಇವತ್ತು ಹಳ್ಳೂರು ಒಂದು ಇತಿಹಾಸವುಳ್ಳುವಂತಹ ಒಂದು ಗ್ರಾಮ. ಇಲ್ಲಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ ಹೇಗೆ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಜೊತೆ ಶೀಲಾ ಮೇಡಮ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಮೇಡಮ್, ಈಗ ಹಳ್ಳೂರು ಗ್ರಾಮ ಐತಿಹಾಸಿಕ ಗ್ರಾಮ ಇರುವಂಥದ್ದು. ಸೊ ಇಲ್ಲಿ PDO ಆಗಿ ತಾವು ಬಂದ ನಂತರ 2024 ಮತ್ತು 2025ರಲ್ಲಿ ತಾವು ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಅಂತಕ್ಕಂಥದ್ದು. ಸೊ ಅದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾವು ಪಟ್ಟಿ ಮಾಡೋದಾದರೆ ಮೇಡಮ್. ಹಳ್ಳೂರು ಗ್ರಾಮ ಒಂದು ಐತಿಹಾಸಿಕ ಗ್ರಾಮ. ಇಲ್ಲಿ ಹಳ್ಳೂರು ಬಸವೇಶ್ವರ ಬಹಳ ಫೇಮಸ್ ಗುಡಿ. ಇಲ್ಲಿ 2024-25ರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತಂದ್ರೆ ನಮ್ಮಲ್ಲಿ 2024-25ರಲ್ಲಿ ನಾವು ಒಂದು ಕೂಸಿನ ಮನೆ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಕೂಲಿ ಕಾರ್ಮಿಕರ ಮಕ್ಕಳನ್ನು ಅವ್ರು ಕೂಲಿಗೆ ಹೋದಾಗ ಆ ಮಕ್ಕಳನ್ನು ಇಲ್ಲಿ ಕೂಸಿನ ಮನೆಯಲ್ಲಿ ನೋಡ್ಕೊಳ್ಳೋದು. ಈಗೂ ಚಾಲ್ತಿಯಲ್ಲಿದೆಯಾ ಮೇಡಮ್? ಹೇಗೆ? ಈಗೂ ಚಾಲ್ತಿಯಲ್ಲಿದೆ. ನೀವು ಬೇಕಾದರೆ ಒಂದೊಂದು ಗ್ರಾಮದಲ್ಲಿ ಏನಾಗಿರುತ್ತೆ ಅಂತಂದರೆ ಕೂಸಿನ ಮನೆ ಅಂತ ಹೆಸರಿರುತ್ತೆ, ಬಟ್ ಅದು ಓಪನ್ ಆಗಿರೋದಿಲ್ಲ. ನಮ್ಮಲ್ಲಿ ಚೆನ್ನಾಗೇ ನಡೀತಾ ಇತ್ತು. ಅಂದರೆ ಈಗ ನಮ್ಮಲ್ಲಿ 1200 ಕೂಲಿ ಕಾರ್ಮಿಕರಿದ್ದಾರೆ, 2 ಹಳ್ಳಿಯಲ್ಲಿ ಕೂಡಿ. ಬಟ್ ನಮ್ಮಲ್ಲಿ ಹಳ್ಳೂರಲ್ಲಿದ್ದು ಮಕ್ಕಳನ್ನು ಅಲ್ಲಿ ಬಿಡೋಂಗಿಲ್ಲ, ಯಾಕಂದರೆ ದೂರ ಆಗುತ್ತೆ. ಬೈರ್ಮಟ್ಟಿಯಲ್ಲಿ ಮ್ಯಾಕ್ಸಿಮಮ್ ನಮ್ಮ ಕೂಲಿ ಕಾರ್ಮಿಕರಿದ್ದಾರೆ. ಅಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳನ್ನು ನಾವು ಅಲ್ಲಿ ಕುಸಿನ ಮನೆಯಲ್ಲಿ ನೋಡ್ಕೋತೀವಿ. ಈಗಾದರೂ ರೆಗ್ಯುಲರಾಗಿ ನಮ್ಮದು ಕುಸಿನ ಮನೆ ಸ್ಟಾರ್ಟ್ ಇದೆ. ಅಲ್ಲಿ ಅವಕ್ಕೆ ಊಟದ ವ್ಯವಸ್ಥೆ, ಅವಕ್ಕೆ ಲಾಲನೆ ಪಾಲನೆ ಹೆಂಗೆ ಮನೆಯಲ್ಲಿ ಮಾಡ್ತಾರೆ ಹಂಗೆ ಎಲ್ಲ ವ್ಯವಸ್ಥೆಗಳನ್ನು ಸಹ ಅಲ್ಲಿ ಮಾಡಲಾಗಿದೆ. ಸಣ್ಣ ಮಕ್ಕಳಿಗೆ ಏನು ಬೇಕು ಆಟದ ಸಾಮಾನು ಹಿಡ್ಕೊಂಡು ಒಂದು ತೊಟ್ಲು ಹಿಡ್ಕೊಂಡು ಎಲ್ಲ ವ್ಯವಸ್ಥೆ ಸಹ ಅಲ್ಲಿ ಮಾಡಲಾಗಿದೆ. ಮತ್ತು ನಮ್ಮಲ್ಲಿ ಇಲ್ಲಿ ನಾವು ಗ್ರಂಥಾಲಯ ಸಹ ಮಾಡಿದ್ವಿ 2024-25ನೇ ಸಾಲಿನೊಳಗೆ. ಗ್ರಂಥಾಲಯ ಮುಂಚೆ ನಾವು ಅದನ್ನು ಬರೀ ಕಟ್ಟಡನ ರಿನೋವೇಟ್ ಮಾಡಿದ್ವಿ. ಇವಾಗ ಡಿಜಿಟಲ್ ಗ್ರಂಥಾಲಯ ಮಾಡಿದ್ವಿ. ಅಲ್ಲಿ ಫರ್ನಿಚರ್ಸು, ಕಂಪ್ಯೂಟರು, ಆಮೇಲೆ ಬುಕ್ಸ್ ವ್ಯವಸ್ಥೆ ಎಲ್ಲನೂ ಸಹ ಇಲ್ಲಿ ನಮ್ಮ ಹಳ್ಳೂರಲ್ಲಿ ಮಾಡಲಾಗಿದೆ. ಮೇಡಮ್, ಈಗ ಅಂದಾಜು ಹಳ್ಳೂರು ಜನಸಂಖ್ಯೆ ಎಷ್ಟಿದೆ ಅಂತ, ಮತ್ತು ನಿಮ್ಮ ಪಂಚಾಯತಿಯಲ್ಲಿ ಯಾವ್ಯಾವ ಊರುಗಳು ಬರ್ತವೆ ಅಂತ? ನಮ್ಮ ಹಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಹಳ್ಳಿ ಬರ್ತವೆ, ಒಂದು ಬೈರ್ಮಟ್ಟಿ, ಒಂದು ಹಳ್ಳೂರು. ಇದರ 2 ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಜನಸಂಖ್ಯೆ 5200ವರೆಗೂ ಐತಿ. ಇಲ್ಲಿ ಲೋಕಲ್ಲು ಹಳ್ಳೂರು 3000 ಇದೆ. ಅಲ್ಲಿ ಬೈರ್ಮಟ್ಟಿಯಲ್ಲೂ ಒಂದು 2000 ಇದೆ. ಇನ್ನು ನೈರ್ಮಲ್ಯ ವಿಷಯಕ್ಕೆ ಬಂದರೆ ಹೇಗಿದೆ ತಮ್ಮ ಕೆಲಸಗಳ ಕಾರ್ಯಕ್ರಮಗಳು ಏನೇನು ನಡೀತೇವೆ ಅಂತ? ನಮ್ಮಲ್ಲಿ 4-5 ಜನ ನೈರ್ಮಲ್ಯ ಸಿಬ್ಬಂದಿ ಇದ್ದಾರೆ. ದಿನನಿತ್ಯ ನೈರ್ಮಲ್ಯ ಎಲ್ಲ ಗಟರ್ಸ್ ಆಯಿತು ಅಥವಾ ರೋಡ್ಸ್ ಆಯಿತು ಎಲ್ಲ ಕ್ಲೀನ್ ಮಾಡ್ತಾರೆ. ಬಟ್ ಏನು ಇಲ್ಲಿ ಒಂದು ಸ್ವಲ್ಪ ಚರಂಡಿ ವ್ಯವಸ್ಥೆ ಸ್ವಲ್ಪ ದುರಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಇದಾಗಿದೆ. ಬಟ್ ಅದನ್ನು ಸಹ ಈ ವರ್ಷದೊಳಗೆ ಕ್ಲಿಯರ್ ಆಗುತ್ತೆ. ಇನ್ನು ಟ್ಯಾಕ್ಸ್ ವಿಷಯಕ್ಕೆ ಬಂದರೆ ಸರಿಯಾದಂಥ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆಯಾ, ಹೇಗೆ? ನಮ್ಮಲ್ಲಿ ಈ ವರ್ಷ 24-25ನೇ ಸಾಲಿನಲ್ಲಿ ಹೈಯೆಸ್ಟ್ ಅಂದರೆ 170% ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ವಿ. 170% ಅಂದರೆ ಕರೆಂಟ್ ಇಯರ್ ಡಿಮ್ಯಾಂಡಿಗೆ 170% ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಕರೆಕ್ಟ್ ಆಗಿದ್ದಿಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ನಮಗೆ ಕೊನೆಯದಾಗಿ ಇನ್ನು ಹಳ್ಳೂರು ಗ್ರಾಮಕ್ಕೆ ಬೇಕಾಗಿರುವಂತಹ ಅವಶ್ಯಕ ವಸ್ತುಗಳು ಅಥವಾ ಇನ್ನಿಲ್ಲ ಏನಾದರೂ ನೀಡಿದೆಯಾ, ಹೇಗೆ ಅಂತ? ಇಲ್ಲಿ ನೀಡ್ ಅನ್ನೋದಕ್ಕಿಂತ ನಾವು ನೀಡಿದೆ. ಬಟ್ ಏನಾಗುತ್ತೆ, ಇಲ್ಲಿ ನಾವು ಕೆಲವೊಂದು ಬಿಲ್ಡಿಂಗ್ಸನ್ನು ಮಾಡಬೇಕು, ರೋಡ್ಸನ್ನು ಮಾಡಬೇಕಂತಂದ್ರೆ ಪುರಾತತ್ವ ಇಲಾಖೆಯಿಂದ ನಮ್ಗೆ ತಕರಾರಿದೆ. ಅದರ ಮೀರಿ ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಅದನ್ನು ಬಿಟ್ಟು ಅದನ್ನೇನಾರೇ ಅಲ್ಲಿ ಅವ್ರಿಂದ ನಮ್ಗೆ ಏನಾರು ಪರ್ಮಿಷನ್ ಸಿಕ್ತಂದ್ರೆ ನಾವು ಇಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ಬೋದು. ನಾವು ಆ ವಿಷಯದಿಂದ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ ಅಷ್ಟೇ. ಒಟ್ಟಿನಲ್ಲಿ ಅಭಿವೃದ್ಧಿ ತೃಪ್ತಿದಾಯಕವಾಗಿದೆಯಾ, ಹೇಗೆ ನಿಮ್ಗೆ ಅನಿಸಿದೆ? ಅಭಿವೃದ್ಧಿ ತೃಪ್ತಿದಾಯಕವಾಗಿದೆ ಈ ಇದು ಪ್ರಕಾರ. ಬಟ್ ನಮ್ಗೆ ಇನ್ನೂ ಮಾಡಬೇಕನ್ನೋ ಆಸೆ ಇದೆ. ಅದಕ್ಕೆ ಸರಿಯಾಗಿ ಸಪೋರ್ಟ್ ಜನಗಳದಾತು ಮೆಂಬರ್ಸ್ ಅದು ಕೊಡ್ತಾರ ಅನ್ನೋದು ನಂಬಿಕೆ ಐತಿ. ಇನ್ನೂ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಅಭಿವೃದ್ಧಿನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಹಳ್ಳೂರು PDO ಆಗಿರುವಂತಹ ಶೀಲಾ ಅವರು ಮಾತನಾಡಿರುವಂಥದ್ದು. ಸೊ ಅಭಿವೃದ್ಧಿ ಪಥದಲ್ಲೇ ಗ್ರಾಮ ಪಂಚಾಯಿತಿ ಸಾಗ್ತಾ ಇದೆ. ಅನೇಕ ನೈರ್ಮಲ್ಯಯುತವಾದಂತಹ ಚಟುವಟಿಕೆಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಕೈಗೊಂಡಿದ್ದೇವೆ. ಇನ್ನು ಮುಂದೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಳ್ತವೆ ಅಂತ ಹೇಳಿ ಮಾತನಾಡಿರುವಂಥದ್ದು. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.